ಹಾಗಾದ್ರೆ ರಾಷ್ಟ್ರಕೂಟರ ರಾಜಧಾನಿ ಯಾವುದು ಮತ್ತು ಅವ್ರ ಲಾಂಛನದ ಬಗ್ಗೆ ನಮಗೆ ಪ್ರಶ್ನೆ ಬರ್ಬೋದು. ರಾಷ್ಟ್ರಕೂಟದ ಲಾಂಛನವೇ ಗರುಡ. ನೆನಪಿಟ್ಕೊಳ್ಳಿ, ನೀವು ಗಂಗರಗಳನ್ನು ಓದುವಾಗ ಮದಗಜದ ಬಗ್ಗೆ ಓದಿರ್ತೀರ, ಕದಂಬರ ಬಗ್ಗೆ ಓದುವಾಗ್ಲೂ ಕೂಡ ಓದಿರ್ತೀರ. ಮುಂದೆ ನಿಮ್ಗೆ ವಿಜಯ ಬಾದಾಮಿ ಚಾಲುಕ್ಯರಲ್ಲಿ ವರಹನ ಬಗ್ಗೆ ಓದಿರ್ತೀರ. ಸೊ ಹಂಗೇನೆ ರಾಷ್ಟ್ರಕೂಟ ಸಾಮ್ರಾಜ್ಯದ ರಾಜಲಾಂಛನವೇ ಗರುಡ. ಸೊ ಇವರು ಇವತ್ತಿನ ನಮ್ಮ ಗುಲ್ಬರ್ಗ ಜಿಲ್ಲೆಯ ಮಳಖೇಡ ಮಾನ್ಯಖೇಟ ಇವರ ರಾಜಧಾನಿ ಆಗಿತ್ತು. ಮೂಲತಃ ಇವರು ಲಟ್ಟರನ್ನ ಆಡ್ಕೊಂಡು ಬಂದವರು. ನಂತರ ಗುಲ್ಬರ್ಗದ ಮಾನ್ಯಖೇಟವನ್ನ ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆಯನ್ನ ಮಾಡ್ತಾರೆ. ಹೀಗೆ ಈ ಸಾಮ್ರಾಜ್ಯ ದಂತಿದುರ್ಗನಿಂದ ಈ ರಾಷ್ಟ್ರಕೂಟರ ಸಾಮ್ರಾಜ್ಯ ಸ್ಥಾಪನೆ ಆಗುತ್ತೆ. ಬಾದಾಮಿ ಚಾಲುಕ್ಯರಲ್ಲಿ ಸೋಲಿಸಿ ಇವರು ತಮ್ಮ ಅಧಿಕಾರವನ್ನ ತೆಕ್ಕೊಂಡು ಬರ್ತಾರೆ. ಎರಡನೇ ಕೀರ್ತಿವರ್ಮನನ್ನ ಸೋಲಿಸಿ ಅಧಿಕಾರವನ್ನು ಸ್ಥಾಪನೆ ಮಾಡ್ಕೊತಾರೆ. ಈಗ ಇಲ್ಲಿ ಇವರ ಸಾಲಿಡ್ ದೊರೆಗಳು ಇಲ್ಲ ಅಧಿಕಾರ ಮಾಡ್ಕೊಂಡು ಬರ್ತಾರೆ. ಅದರಲ್ಲಿ ತುಂಬಾ ಪ್ರಸಿದ್ಧನಾದವರು ಬುಕ್ಕಲ್ಲಿ ನಮ್ಗೆ ಕೊಡ್ತಾರೆ, 1ನೇ ಕೃಷ್ಣನ ಬಗ್ಗೆ. ಸೊ ಹಂಗಾಗಿ ಕೈಲಾಸನಾಥ ದೇವಾಲಯ ನಿರ್ಮಿಸಿದವರು ಯಾರು ಅಂತ ಬಂದ್ರೆ ಅದು 1ನೇ ಕೃಷ್ಣ. ಈತ ಚಾಲುಕ್ಯರ ದೊರೆ ಕೀರ್ತಿವರ್ಮನನ್ನ 2ನೇ ಬಾರಿ ಸಂಪೂರ್ಣವಾಗಿ ಸೋಲಿಸೋದ್ರ ಮುಖಾಂತರ ಸಂಪೂರ್ಣ ಸ್ವಾತಂತ್ರ್ಯ ಸಾಮ್ರಾಜ್ಯದ ಅಸ್ತಿತ್ವ ಇವನಿಂದ ಆರಂಭ ಆಯ್ತು ಅಂತ ಇತಿಹಾಸಕಾರರು ಹೇಳ್ತಾರೆ. ಈತ ಎಲ್ಲೋರದಲ್ಲಿ ಏಕಶಿಲಾ ಕೈಲಾಸನಾಥ ದೇವಾಲಯವನ್ನ ಕಟ್ತಾರೆ. ಕೈಲಾಸನಾಥ ದೇವಾಲಯ ಬಹಳ ಅದ್ಭುತವಾಗಿರ್ತಕ್ಕಂಥ ದೇವಾಲಯ. ಈ ದೇವಾಲಯಗಳನ್ನ ಏಕಶಿಲಾ ಬಂಡೆಯಲ್ಲಿ ಕೊರೆದು ನಿರ್ಮಾಣ ಮಾಡಿರೋದು. ಹಾಗಾಗಿ ಈ ಶಿಲೆಯ ನಿರ್ಮಾಣದಲ್ಲೂ ಬಹಳ ಅದ್ಭುತವಾಗಿರ್ತಕ್ಕಂಥ ಹೆಸರು ಇವ್ರದ್ದು ಬರುತ್ತೆ. ಹಾಗಾಗಿ ಏಕಶಿಲಾ ಕೈಲಾಸನಾಥ ದೇವಾಲಯ ಇವ್ರ ಕಾಲದ ಶ್ರೇಷ್ಠ ಕೊಡುಗೆ ಅಂತ ಕೂಡ ಹೇಳ್ತೀವಿ. ಇವ್ರ ನಂತರ ಅಧಿಕಾರಕ್ಕೆ ಬಂದವನು 2ನೇ ಗೋವಿಂದ. ಇವನು ದುರ್ಬಲವನಾಗಿದ್ದರಿಂದಾಗಿ ಇವನನ್ನ ಪದಚ್ಯುತಗೊಳಿಸಿ ಈ ಕಾಲಕ್ಕೆ ಅಧಿಕಾರಕ್ಕೆ ಬಂದವನು ಧ್ರುವ.